ಏನಪೋಯ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕಾಲೇಜು ಮಂಜನಡಿ ಇದರ ಆಶ್ರಯದಲ್ಲಿ ಹಾಗೂ ಭಾರತ ಸರ್ಕಾರದ ಆಯುಷ್ ಸಚಿವಾಲಯದ ಅಧೀನದಲ್ಲಿರುವ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಸ್ಥೂಲಕಾಯ ನಿರ್ವಹಣೆಗೆ ಉಚಿತ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕಾರ್ಯಕ್ರಮವನ್ನು ಫೆಬ್ರವರಿ 6ರಿಂದ ಫೆಬ್ರವರಿ 25ರವರೆಗೆ ಮಂಜನಡಿಯ ಏನಪೋಯ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕಾಲೇಜು ಹಾಗೂ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಏನಪೋಯ ನ್ಯಾಚುರೋಪತಿ ಅಂಡ್ ಯೋಗ ಸೈನ್ಸ್ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಪ್ರಿನ್ಸಿಪಲ್ ಆದ ಡಾಕ್ಟರ್ ಪುನೀತ್ ರಾಘವೇಂದ್ರ ತಿಳಿಸಿದ್ದಾರೆ. ನಮ್ಮಲ್ಲಿ ಒಂದು ಒಬೇಸಿಟಿ ಮ್ಯಾನೇಜ್ಮೆಂಟ್ ಎನ್ನುವಂಥ ಒಂದು ಪ್ರೋಗ್ರಾಮ್ ಅನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಇದು ಏನಪೋಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕಾಲೇಜು ಹಾಗೂ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಯೋಗ ನ್ಯಾಚುರೋಪತಿ, ಮಿನಿಸ್ಟ್ರಿ ಆಫ್ ಆಯುಷ್ ಡೆಲ್ಲಿ ಇದರ ಕೊಲಾಬರೇಷನ್ ಮಾಡ್ತಾ ಇರುವಂತಹ ಪ್ರೋಗ್ರಾಮ್ ಮೇನ್ಲಿ ಫಾರ್ ದಿ ಒಬೇಸಿಟಿ ಮ್ಯಾನೇಜ್ಮೆಂಟ್, ತೂಕ ನಿರ್ವಹಣೆ ಹಾಗೆ ಸ್ಥೂಲಕಾಯ ನಿರ್ವಹಣೆಗೆ ಮಾಡ್ತಾ ಇರುವಂತಹ ಒಂದು ಪ್ರೋಗ್ರಾಮ್. ಇವರು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾ ಈ ಕಾರ್ಯಕ್ರಮವು ಯೋಗಾಭ್ಯಾಸ, ಪ್ರಕೃತಿ ಚಿಕಿತ್ಸಾ ವಿಧಾನಗಳು, ಆಹಾರ ನಿಯಂತ್ರಣ ಮತ್ತು ಜೀವನ ಶೈಲಿ ಪರಿವರ್ತನೆಯ ಮೂಲಕ ಸ್ಥೂಲಕಾಯದ ಸಮಗ್ರ, ಸುರಕ್ಷಿತ ಹಾಗೂ ಸಹಜ ನಿರ್ವಹಣೆಯನ್ನ ಪರಿಣಿತ ವೈದ್ಯರ ಮಾರ್ಗದರ್ಶನದಲ್ಲಿ ಒದಗಿಸುವ ಉದ್ದೇಶವನ್ನ ಹೊಂದಿದೆ ಅಂತ ಹೇಳಿದರು. ನಮ್ಮಲ್ಲೆಲ್ಲರಿಗೂ ಗೊತ್ತಿರುವ ಹಾಗೆ ಇಂದಿನ ದಿನಚರಿಯಲ್ಲಿ ತೂಕ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕಾಡ್ತಾ ಇರುವಂತಹ ಸಮಸ್ಯೆ. ತೂಕ ಜಾಸ್ತಿ ಆಗ್ತಾ ಇದ್ದಾಗೆ ಅದರಿಂದ ಬರುವಂಥ ಇತರ ಸಮಸ್ಯೆಗಳು, ಅದು ಮಧುಮೇಹ ಆಗಿರ್ಬೋದು, ಅದೇ ರೀತಿ ರಕ್ತದೊತ್ತಡದ ಸಮಸ್ಯೆ ಆಗಿರ್ಬೋದು, ಥೈರಾಯ್ಡ್ ಸಮಸ್ಯೆಗಳಾಗಿರ್ಬೋದು, ಇವುಗಳೆಲ್ಲ ಬರ್ತಾ ಇರ್ತದೆ. ಹಾಗೆ ಜಾಸ್ತಿ ದೀರ್ಘ ಹೊತ್ತು ಕೂತ್ಕೊಂಡಿರುವಲ್ಲಿ ಬರುವಂಥ ಡಿಸ್ಕಿನ ಸಮಸ್ಯೆ, ಇಂಥವುಗಳಿಗೆಲ್ಲದಕ್ಕೂ ಕೂಡ ಈ ಒಬೇಸಿಟಿ ಎನ್ನುವಂಥದ್ದು ಮೂಲ ಕಾರಣ. ಇಂದಿನ ದಿವಸಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಹಾರ್ಟ್ ಅಟ್ಯಾಕ್, ಅನ್ಪ್ರಿಡಿಕ್ಟೆಡ್ ಹಾರ್ಟ್ ಅಟ್ಯಾಕ್ ಚಿಕ್ಕ ಪ್ರಾಯದವರಲ್ಲಿ ಕೂಡ ಕಾಣಿಸ್ಕೊಳ್ತಾ ಇರುವಂಥದ್ದು. ಹಾಗಾಗಿ ಈ ಸ್ಥೂಲಕಾಯ ನಿರ್ವಹಣೆಗೆ ಇರುವಂತಹ ಒಂದು ಅತ್ಯುತ್ತಮವಾದಂತಹ ಚಿಕಿತ್ಸಾ ಪದ್ಧತಿ ಇದು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ. ಇದರ ಕೆಳಗಡೆಗೆ 6ನೇ ತಾರೀಕಿನಿಂದ 25ನೇ ತಾರೀಕಿನ ಒಳಗೆ ಇಲ್ಲಿ ನಾವು ಉಚಿತವಾಗಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗಳನ್ನು ನೀಡ್ತೇವೆ. ಅದರ ಜೊತೆಗೆ ಯೋಗ ನಿರ್ವಹಣೆ ಹೇಗೆ ಅಂತ ನಾವು ಮನೆಯಲ್ಲಿ ಮಾಡಲಿಕ್ಕೆ ಹೇಳಿಕೊಡ್ತೇವೆ. ಈ ಕಾರ್ಯಕ್ರಮವು ಸ್ಥೂಲಕಾಯದ ಸಹಜ ಹಾಗೂ ಸಮಗ್ರ ನಿರ್ವಹಣೆಯನ್ನ ಬಯಸುವ ಎಲ್ಲ ಆಸಕ್ತರಿಗೆ ಮುಕ್ತವಾಗಿದೆ. ಆಸನಗಳ ಸಂಖ್ಯೆ ಸೀಮಿತವಾಗಿರೋದ್ರಿಂದ ಆಸಕ್ತರು ತ್ವರಿತವಾಗಿ ನೋಂದಣಿ ಮಾಡಿಕೊಳ್ಳಬೇಕು. ನೋಂದಣಿಗೆ ಫೆಬ್ರವರಿ 21 ಕೊನೆಯ ದಿನಾಂಕವಾಗಿದೆ ಅಂತ ಹೇಳಿದ್ರು. ಇದಕ್ಕೆ ಅವಕಾಶಕ್ಕೆ ನಮ್ಮಲ್ಲಿ ನಂಬರ್ ಅನ್ನು ನಾವು ಕೊಟ್ಟಿದ್ದೇವೆ. ಅದು 72 04 154375 720-415-4375 ಈ ನಂಬರಿಗೆ ರಿಜಿಸ್ಟರ್ ಮಾಡಿಕೊಂಡ್ರೆ ಆ ದಿನ ಅವರು ರಿಜಿಸ್ಟರ್ ಮಾಡಿಕೊಂಡು ಆ ಕೆಲವೊಂದು ದಿವಸಗಳಲ್ಲಿ ನೀವು ಬಂದು ಹೋಗಲಿಕ್ಕೆ ಅವಕಾಶವಿರ್ತದೆ. ಚಿಕಿತ್ಸೆಗಳು ಸಂಪೂರ್ಣವಾಗಿ ಉಚಿತ. ಹಾಗೆ OPD ಹೊರರೋಗಿ ವಿಭಾಗದಲ್ಲಿಯೂ ಬರ್ಬೋದು. ಕೆಲವರಿಗೆ ಸ್ವಲ್ಪ ದೂರದ ಅವರಿಗೆ ಬಂದು ಹೋಗ್ಲಿಕ್ಕೆ ಕಷ್ಟ ಅಂತ ಅನ್ನಿಸುವಂಥವರು IPD ಕೂಡ ಅಡ್ಮಿಟ್ ಆಗಿರ್ಬೋದು. ಒಳರೋಗಿ ವಿಭಾಗಕ್ಕೆ ಅಡ್ಮಿಷನ್ ಆದವರಿಗೂ ಕೂಡ ವಾಸ್ತವ್ಯ ಅಕಾಮಡೇಷನ್ ಅಂತ ಹೇಳುವಂಥದ್ದು ಫ್ರೀ ಆಗಿರ್ತದೆ. ಚಿಕಿತ್ಸೆಯು ಕೂಡ ಫ್ರೀ ಆಗಿರ್ತದೆ. ಅದರಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. ಸೊ ಹೆಚ್ಚಿನ ಮಾಹಿತಿಗೆ ಬೇಕಿದ್ದವರು ನಾವೀಗ ಹೇಳಿರುವಂತಹ ನಂಬರ್ಗೆ ಸಂಪರ್ಕಿಸುವುದು. ಹಾಗೆ ಕೊನೆಯ ದಿವಸದ ರಿಜಿಸ್ಟ್ರೇಷನ್ 21ನೇ ತಾರೀಕು. ಇನ್ನು ಕಾರ್ಯಕ್ರಮದ ಅಂಗವಾಗಿ ಸ್ಥೂಲಕಾಯ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಏನಪೋಯ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಫೆಬ್ರವರಿ 14ರಂದು ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಇದರ ಜೊತೆಗೆ ಸಾಮಾನ್ಯ ಜನರಿಗಾಗಿ ಸ್ಥೂಲಕಾಯ ಹಾಗೂ ಅದರೊಂದಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು, ಅವುಗಳ ತಡೆ ಮತ್ತು ನಿರ್ವಹಣೆ ಕುರಿತು ಒಂದು ದಿನದ ಕಾರ್ಯಾಗಾರವನ್ನು ಸಹ ಆಯೋಜಿಸಲಾಗಿದೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ. ಟೋಟಲ್ ಪ್ರೋಗ್ರಾಮ್ ಬಂದು 6ನೇ ತಾರೀಕಿಂದ 25ನೇ ತಾರೀಕಿನವರೆಗೆ. ಆದರೆ 21ನೇ ತಾರೀಕು ನಿಮಗೆ ಕೊನೆಯ ದಿವಸಕ್ಕೆ ರಿಜಿಸ್ಟ್ರೇಷನ್ ಇರುವಂಥದ್ದು. ಸ್ಥಳ ಮಂಜನಾಡಿಯಲ್ಲಿ ಇರುವಂತಹ ಕ್ಯಾಂಪಸ್, ನಾವು ಅದನ್ನು ಏನಪೋಯ ಆಯುಷ್ ಕ್ಯಾಂಪಸ್ ಅಂತ ಕರಿತೇವೆ, ನರಿಂಗಾನದಲ್ಲಿರುವಂಥದ್ದು. ಅಲ್ಲಿ ವ್ಯವಸ್ಥೆ ಇದೆ. ಇದಲ್ಲದೆ 14ನೇ ತಾರೀಕಿಗೆ ನಾವೊಂದು ಮಕ್ಕಳಿಗೆ ಸ್ಥೂಲಕಾಯದ ಅಂಗವಾಗಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಕೂಡ ನಾವಲ್ಲೇ ಹಮ್ಮಿಕೊಂಡಿದ್ದೇವೆ. ಅದು ಮಕ್ಕಳಿಗೆ ವಿಶೇಷವಾಗಿ ಕೆಲವೊಂದು ಪೋಸ್ಟರ್ ಪ್ರೆಸೆಂಟೇಷನ್ ಆಗಿರ್ಬೋದು, ಮಾಡೆಲ್ಗಳನ್ನು ಮಾಡುವಂಥದ್ದು, ಅಂಥವುಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅದಲ್ಲದೆ 15ನೇ ತಾರೀಕಿಗೆ ಸಾರ್ವಜನಿಕರಿಗೆ ಉಪಯೋಗ ಆಗುವ ಹಾಗೆ ಒಂದು ದಿವಸದ ವರ್ಕ್ಶಾಪ್ ಕಾರ್ಯಾಗಾರವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಈ 15ನೇ ತಾರೀಕಿನ ಕಾರ್ಯಕ್ರಮವು ನಮ್ಮಲ್ಲಿ ಇದೇ ನಂಬರ್ ಮೂಲಕ ರಿಜಿಸ್ಟರ್ ಮಾಡಿಕೊಳ್ಬೋದು. ಅದು ಒಂದು ದಿವಸದ ಅವಕಾಶ. ಆ ಒಂದು ದಿವಸದಲ್ಲಿ ನಮಗೆ ಸ್ಥೂಲಕಾಯಕ್ಕೆ ಕಾರಣಗಳೇನು, ನಾವು ಮನೆಯಲ್ಲೇ ಕೂತು ಹೇಗೆ ನಿರ್ವಹಣೆ ಮಾಡ್ಬೋದು, ಯಾವ ರೀತಿಯಾದಂಥ ಆಹಾರ ಪದ್ಧತಿಗಳು ಮಾಡ್ಬೋದು ಅಂತ ಹೇಳುವ ಹಾಗೆ ತಿಳಿಸ್ಕೊಡ್ತದೆ. ಅದಕ್ಕೂ ಕೂಡ ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತೇಳಿ ನಾನು ಕೇಳಿಕೊಳ್ತೇನೆ.
ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಸಂಯೋಜಕಿಯಾದ ಡಾಕ್ಟರ್ ಪದ್ಮಶ್ರೀ, ಡಾಕ್ಟರ್ ವಜ್ರಾಕ್ಷಿ ಹಾಗೂ ಕ್ಯಾಂಪ್ ಮುಖ್ಯಸ್ಥರಾದ ಅಬ್ದುಲ್ ರಜಾಕ್ ಉಪಸ್ಥಿತರಿದ್ದರು.